ಮೇಡಮ್ ನಮಸ್ತೆ. ನಮಸ್ತೆ. ಈಗಾಗ್ಲೇ ನಿಮ್ಗೆ ವಿಚಾರ ಗೊತ್ತಿರುತ್ತೆ. ಜೋಸೆ ಈಗ ಆಕ್ಚುಲಿ ನಾನು ಅದೇನು ಕೋಇನ್ಸಿಡೆನ್ಸ್ ಗೊತ್ತಿಲ್ಲ. ಮೈಸೂರಿಂದ ನಾನು ಈಗ ಬಂದೆ. ಬೆಳಗ್ಗೆ ನಾನು ಅವರು ನಮ್ಮನೇಲಿ ಬಂದು ಇದ್ದಿದ್ದ ಜಾಗ ಅದು ನಮ್ಮ ಮೈಸೂರು ಮನೇಲಿ ಸರಸ್ವತಿಪುರಂ ಫಸ್ಟ್ ಮೇನಲ್ಲಿ ನಮ್ಮ ಮನೇಲಿ ಬಂದಿದ್ರು. ಅವರ ಊರಿಂದ ಬಂದಾಗ ಇಲ್ಲಿ ನಮ್ಮ ತಂದೆ ಹತ್ರ ನಮ್ಮ ಅಣ್ಣನ ಹತ್ರ ಎಲ್ಲ ಸ್ವಲ್ಪ ದಿವಸ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ರು. ಆಗ ನಾನು ಅಲ್ಲಿ ಮೇಲೆ ನಮ್ಮನೆ ಕೆಳಗಡೆ ಒಂದು ರೂಮ್ ತರ ತುಂಬಾ ಚೆನ್ನಾಗಿತ್ತು. ಅದನ್ನ ಇದು ಮಾಡಿಸ್ತಿದ್ದೆ, ಪೇಂಟ್ ಮಾಡಿಸ್ತಿದ್ದೆ ಇವತ್ತು. ಆ ಪೇಂಟ್ ಮಾಡಿಸ್ತಾ ನಾನು ನಮ್ಮ ಜೊತೆಲಿದ್ದ ಇವ್ರಿಗೆಲ್ಲ ಹೇಳ್ತಿದ್ದೆ, ಈ ಜಾಗದಲ್ಲಿ ಎಂತೆಂಥವ್ರು ಇದ್ರು ಗೊತ್ತೇನಪ್ಪ, ಇದು ಲಕ್ಕಿ ಪ್ಲೇಸು ಅಂತೆಲ್ಲ ಹೇಳಿ ಜೋ ಅಂತ ಕರಿತಿದ್ದು ಅವ್ರ ಹೆಸರು, ಎಲ್ಲರ ಹೆಸರು ಅಂಬರೀಷ್ ಇದ್ದಿದ್ದು ಎಲ್ಲ ಹೇಳ್ಕೊಂಡು ನಾನು ಬಂದ ತಕ್ಷಣ ನನ್ಗೆ ಈ ನ್ಯೂಸ್ ಅಲ್ಲಿ ನೋಡಿ ಕೆಲವು ಸತಿ ಈಗ ಸುಮ್ನೆ ಹಾಕ್ಬಿಡ್ತಾರಲ್ಲ, ನನಗೆ ಅದೊಂದು ನಿಜವಾಗ್ಲೂ ಹೋಗ್ಬಿಟ್ರ ಏನು ಅಂದ್ಬಿಟ್ಟು ನಾನು ಬಾಬುಗ್ ಫೋನ್ ಮಾಡಿದೆ ಈಗ ಒಂದ್ ಅರ್ಧ ಗಂಟೆ ಮುಂಚೆ. ಹೌದು, ಚೇಂಬರ್ ಅಲ್ಲಿ ಇದು ಮೀಟಿಂಗ್ ಅಲ್ಲಿ ಇದ್ದಾಗ್ಲೇ ಮ್ಯಾಸಿವ್ ಅಟ್ಯಾಕ್ ಆಯ್ತು ಅಂತ ಹೇಳಿದ್ರು. ತುಂಬಾನೇ ಬೇಜಾರಾಯ್ತು, ಯಾಕಂದ್ರೆ ಇಟ್ ವಾಸ್ ವೆರಿ ಆಕ್ಟಿವ್, ಯಾವಾಗ್ಲೂ ವೆರಿ ಆಕ್ಟಿವ್. ಆಮೇಲೆ ನಮ್ದೊಂದು ಎಲ್ಲ ಯಾವ್ದು ಫ್ಯಾಮಿಲಿ ಇದ್ದಿದ್ರು ಪಾಪ ಬರೋರು, ಅಟೆಂಡ್ ಮಾಡೋರು. ಸೊ ಹಾಗಾಗಿ ಅಂಡ್ ನನಗೆ ನಿಜಕ್ಕೂ ಅವ್ರಿಗೆ ಚಿಕ್ಕ ವಯಸ್ಸು ಅಂತಾನೆ. ಆಮೇಲೆ ಬಾಬು ಕೇಳಿದೆ ಎಷ್ಟಾಗಿತ್ತಪ್ಪ ವಯಸ್ಸು, ಗೊತ್ತೂ ಇಲ್ಲ ಅಂದ್ರೆ ಇಲ್ಲ ಇವಾಗ 80 ಅಂತ ಅಂದ್ರು. ಬಟ್ ಹಿ ನೆವರ್ ಲುಕ್ಡ್ ಆ ತರ ಅನ್ಸ್ತಾ ಇರ್ಲಿಲ್ಲ, ಆಲ್ವೇಸ್ ಆಕ್ಟಿವ್ ಪರ್ಸನ್. ಹೌದು ಮೇಡಮ್. ಫಿಲ್ಮ್ ಚೇಂಬರ್ ಅಲ್ಲಿ ಮೀಟಿಂಗ್ ನಡೀತಿರ್ಬೇಕಾದ್ರೆ ಎಲ್ರ ಜೊತೆ ಮಾತಾಡ್ತಾ, ಎಲ್ರ ಜೊತೆ ನಿಜವಾಗ್ಲೂ ಶಾಕಿಂಗ್ ಇದು. ಯಾಕಂದ್ರೆ ಈಗ ಇದ್ದಿದ್ ಮನುಷ್ಯ ನೆಕ್ಸ್ಟ್ ಮಿನಿಟ್ ಇಲ್ಲ ಅಂದ್ರೆ. ನಮ್ದು ಸಾಹಸ ಸಿನಿಮಾ, ಆಮೇಲೆ ಎಷ್ಟು ಒಳ್ಳೊಳ್ಳೆ ಸಿನಿಮಾಗಳೆಲ್ಲ ನಾವು ಮುಂಚೆ ನಮ್ಮ ಅಫ್ಕೋರ್ಸ್ ನಮ್ಮ ತಂದೆ ಹತ್ರ ಬಾಬು ಹತ್ರ ಸುಮಾರು ಪಿಕ್ಚರ್ಸ್ ಮಾಡಿದ್ರು. ಅದಾದ ನಂತರ ಒಳ್ಳೊಳ್ಳೆ ಚಿತ್ರಗಳು ಕೊಟ್ರು ಅವರು ಇಂಡಸ್ಟ್ರಿಗೆ. ವಿಷ್ಣು ಸರ್ ಜೊತೆ ಬಹಳ ಕ್ಲೋಸ್ ಆಗಿದ್ರು. 100ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟನೆ ಮಾಡೋದ್ರ ಜೊತೆಗೆ ಆಕ್ಷನ್ ಕಟ್ಟು ಕೂಡ ಹೇಳಿದ್ರು ಸಾಕಷ್ಟು ಸಿನಿಮಾಗಳಿಗೆ. ಇವತ್ತು ಅದೇನ್ ಕೋಇನ್ಸಿಡೆನ್ಸ್, ನಾನು ಯಾವ್ದೋ ಒಂದು ಸ್ಕ್ರೋಲ್ ಮಾಡ್ತಾ ಅವರು ಇದಾಗಿ ಕೂತಿದ್ರು, ಜಡ್ಜ್ ಪಾತ್ರ. ಅಲ್ಲೂ ನೋಡಿದೆ ಅವ್ರನ್ನ ಇವತ್ತು. ಏನ್ ಇಷ್ಟು ಸತಿ ನೋಡಿದ್ನೋ ಗೊತ್ತಿಲ್ಲ. ನಾವು ಸಿನಿಮಾದಲ್ಲಿ ಕೋತಿಗಳು ಸರ್ ಅಲ್ಲೆಲ್ಲ ನಾವು ಮಾಡ್ಸಿದೀವಿ, ಅಂದ್ರೆ ಬನ್ನಿ ಜೋ ಒಂದ್ ಪಾತ್ರ ಏನ್ ಕರೆದ್ರು ಪಾಪ ಬರೋರು. ಅಮ್ಮ, ಈಗ ನಿಮ್ಗೆ ಅವರು ಡೈರೆಕ್ಟ್ ಮಾಡಿದಂತಹ ಸಿನಿಮಾ ಯಾವ್ದು ತುಂಬಾ ಇಷ್ಟ ಆಯ್ತು? ಹಾಗೇನೆ ಅವ್ರು ಆಕ್ಟ್ ಮಾಡಿರುವಂತಹ ಸಿನಿಮಾ ನಿಮಗೆ ತಟ್ಟಂತ ನೆನಪು ಬರುವಂತದ್ದು ಯಾವ್ದು? ಇಲ್ಲ, ತಕ್ಕಂತ ಬರೋದು ನಮ್ ಪಿಕ್ಚರೇ, ಕೋತಿಗಳು ಸರ್, ಕುರಿಗಳಲ್ಲಿ ಪೊಲೀಸ್ ಇದು ಮಾಡಿದ್ವಿ. ಬ್ಯಾಂಕ್ ರಾಬರಿ ಆಗುತ್ತಲ್ಲ, ಅವೆಲ್ಲ ಆ ಸೀನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಇತ್ತು. ಅದ್ ನಂಗೆ ತುಂಬಾ ಜ್ಞಾಪಕ ಬರುತ್ತೆ. ಸಾಹಸ ಸಿಂಹ ವಿಷ್ಣುವರ್ಧನ್ ಅವ್ರದ್ದು ಒಂದು ಒಳ್ಳೆ ಆಕ್ಷನ್ ಪಿಕ್ಚರು, ಅದ್ ಜ್ಞಾಪಕ ಬರುತ್ತೆ ನನ್ಗೆ. ಈಗ ಫೈನಲಿ ಅವ್ರಿಗೆ 80 ವಯಸ್ಸಾಗಿದ್ರು ಕೂಡ ಎಲ್ರ ಜೊತೆಗೆ ಚಟುವಟಿಕೆಯಿಂದ ತುಂಬಾ ಫನ್ನಿಯಾಗಿ, ತುಂಬಾ ಚಟುವಟಿಕೆಯಿಂದ ಎಲ್ರ ಜೊತೆ ಮಿಂಗಲ್ ಆಗ್ತಿದ್ರು, ಮಾತಾಡ್ಕೊಂಡಿದ್ರು ತುಂಬಾನೇ. ಆಮೇಲೆ ಎಲ್ಲಿ ಸಿಕ್ಕಿದ್ರು ತುಂಬಾ ಆತ್ಮೀಯವಾಗಿ ಹಳೆದೆಲ್ಲ ಜ್ಞಾಪಿಸ್ಕೊಂಡು ಮಾತಾಡ್ಕೊಂಡು, ಆಲ್ವೇಸ್ ಸ್ಮೈಲಿಂಗ್ ಪರ್ಸನ್. ರೀಸೆಂಟ್ ಆಗಿ ಯಾವತ್ತಾದ್ರೂ ಭೇಟಿ ಆಗಿದ್ರ ಅಮ್ಮ ನೀವು? ರೀಸೆಂಟ್ ಆಗಿ ನನಗೆ ಬಾಬು ಅವರ 50ನೇ ವರ್ಷದ ಇದರಲ್ಲಿ ಅವ್ರು ಬರ್ಲಿಲ್ಲ. ಐ ಥಿಂಕ್ ಹಿ ವಾಸ್ ನಾಟ್ ವೆಲ್ ಏನೋ. ನಾನು ಇನ್ಫ್ಯಾಕ್ಟ್ ಎಲ್ಲಾ ಅಸೋಸಿಯೇಟ್ ಡೈರೆಕ್ಟರ್ಸ್ ಬಂದಿದ್ರು. ಆಗ ನಾನು ಜೋ ಎಲ್ಲ, ಯಾಕಂದ್ರೆ ಅಲ್ಲಿ ಚಾರ್ಟ್ ಅಲ್ಲಿ ಕೂಡ ಒಂದು ಫೋಟೋದಲ್ಲಿ ಬಾಬು ಜೊತೆ ನಿಲ್ಸಿದಾರೆ ಅವರು. ಈ ರಮೇಶ್ ಅವ್ರದ್ದು ಪ್ರೋಗ್ರಾಮ್ ಮಾಡ್ತಾರಲ್ಲ ಝೀಯಲ್ಲಿ, ವೀಕೆಂಡ್ ವಿತ್ ರಮೇಶ್, ಅದಕ್ಕೆ ಬಾಬು ಬಗ್ಗೆ ಮಾತಾಡಕ್ ಬಂದಿದ್ರು. ಸೊ ಬಟ್ ಈ ಫಂಕ್ಷನ್ಗೆ ಯಾಕೆ ಬಂದಿಲ್ಲ ಅಂತ ನಾನು ಇನ್ಫ್ಯಾಕ್ಟ್ ವಿಚಾರಿಸಿದೆ. ಬಟ್ ನನ್ಗೆ ಎಲ್ಲಿ ಲಾಸ್ಟ್ ಫೆಸ್ಟಿವಲ್ ಅಲ್ಲೇ ಮೀಟ್ ಮಾಡಿರ್ಬೇಕು ನಾನು ಲಾಸ್ಟ್. ಈ ಫೆಸ್ಟಿವಲ್ ಅಲ್ಲ, ಹೋದ ಫೆಸ್ಟಿವಲ್ ಅಲ್ಲಿ ಕಳೆದ ವರ್ಷ. ಸ್ವಲ್ಪ ನಾನು ಈಗ ನಾನು ದೂರ ಇರೋದ್ರಿಂದ ನನಗೆ ಸಿಕ್ಕಿಲ್ಲ.
ಸಾಕಷ್ಟು ಜನ ಅಭಿಮಾನಿಗಳಿಗೆ ಅದ್ರ ಜೊತೆಗೆ ನಿಮ್ಮಂತಹ ಒಳ್ಳೊಳ್ಳೆ ಸ್ನೇಹಿತರನ್ನ ಆಗ್ಲಿದ್ದಾರೆ. ಅವರ ಫ್ಯಾಮಿಲಿ ಅವ್ರಿಗೆ ಯಾವ ರೀತಿ ಇಲ್ಲಪ್ಪ, ಈಗ ಏನಂದ್ರೆ ದುಃಖ ಭರಿಸೋ ಶಕ್ತಿ ಕೊಡ್ಬೇಕು. ಬಿಕಾಸ್ ಇಸ್ ಆಲ್ವೇಸ್ ಒಂದು ಸಿನಿಮಾ ಚಟುವಟಿಕೆಗಳು ಏನೇ ವಿಷಯ ಇದ್ರು ಪಾಪ ಮುಂದೆ ನಿಲ್ತಿದ್ರು. ಏನೇ ಇದಿದ್ರು ಪಾಪ ಬರೋರು ಏನಿದ್ರು ಒಂದು ಏನೋ ಕೈ ಜೋಡ್ಸೋಣ, ಏನೋ ಮಾಡೋಣ ಅನ್ನೋ ಒಂದು ಇದಿತ್ತು. ಸ್ಯಾಡ್ ಇವತ್ತು, ವೆರಿ ಸ್ಯಾಡ್. ಥ್ಯಾಂಕ್ಸ್ ಅಮ್ಮ. ಇಷ್ಟೊತ್ತು ಅವ್ರ ಬಗ್ಗೆ ಇದ್ದಂತಹ ಒಡನಾಟವನ್ನ ನಮ್ ಜೊತೆ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳಮ್ಮ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸ್ಯಾಡ್ ಡೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.